ನೋಡಬೇಕಾಗಿದೆ. ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡು ಎಲೆ ಬಲವಾಗಿ ಬೀಸಿದ್ರು, ಗಾಳಿಯಲ್ಲಿದೆ ಚೆಂಡು, 6 ಓಟಗಳು ಬರ್ತಾ ಇದೆ. ಆಡಿದಂತಹ ಪ್ರಥಮ ಚೆಂಡಿನಲ್ಲೇ 6 ಅನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಇಲ್ಲಿ ಉಮೇಶ್ ಆನೆ ಮುನ್ನ. ಯಾವ ರೀತಿಯಾಗಿ ಬಾಕಿ ಉಳಿದಿರುವಂತಹ 5 ಚೆಂಡುಗಳನ್ನ ಎದುರಿಸಿಕೊಳ್ತಾರೆ ಎಂಬುದನ್ನು ಕಾದು ನೋಡಲೇಬೇಕಾಗಿದೆ. ಪವರ್ ಪ್ಲೇ ವಿಭಾಗದ ಕೊನೆಯ 5 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಬಾರಿಗೆ ಸಿದ್ದಿಕ್ ಲಯಬದ್ಧತೆಯ ದಾಳಿಯೊಂದಿಗೆ ಮುಂದುವರಿಯಲೇಬೇಕಾಗಿದೆ. ಯಾವ ರೀತಿಯಾಗಿ ಗಳಿಸಿದಂತಹ 62 ಓಟಗಳನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ತಾರೆ ಎಂಬುದನ್ನು ಕಾದು ನೋಡಲೇಬೇಕಾಗಿದೆ. ಮತ್ತೆ ಗಾಳಿಯಲ್ಲಿದೆ ಚೆಂಡು, ಮತ್ತೆ 6 ಓಟಗಳು ಬರ್ತಾ ಇದೆ. ಪವರ್ ಪ್ಲೇ ವಿಭಾಗದ ಸದುಪಯೋಗವನ್ನ ಇಲ್ಲಿ ಉಮೇಶ್ 11 ಸ್ಟಾರ್ ಕಾರ್ಕಳ ಇಲ್ಲಿ ಬಲವಾಗಿ ಬೀಸಿದ್ರು, ಗಾಳಿಯಲ್ಲಿದೆ ಚೆಂಡು, ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇದೆಯೋ ಇಲ್ಲ, ಇದು ಕೂಡ 6 ಬರ ದ್ವಿತೀಯ ಚೆಂಡು. ಇಲ್ಲಿ ಬಲವಾಗಿ ಬೀಸಿದ್ರು, ಮತ್ತೆ ಗಾಳಿಯಲ್ಲಿದೆ ಚೆಂಡು, 6 ಓಟಗಳು ದಾಖಲಾಗಿಸಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಉಮೇಶ್ 11 ಸ್ಟಾರ್ ಕಾರ್ಕಳ ಪರವಾಗಿ ದಂಡನೆಯ ವಿಭಾಗದಲ್ಲಿ ಗರ್ಜಿಸಿಕೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ 33 ಓಟಗಳು ಜಮೆಯಾಗ್ತಾ ಇದೆ. ಸೌರವ್ ತನಗಂತಿನ ತೃತೀಯ ಚೆಂಡು ಚಾಲ್ತಿಯಲ್ಲಿ ಲಯಬದ್ಧಿ ಆಗ್ತಾ ಇದೆ, ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಪ್ರಥಮ ಸಿಕ್ಸರ್ ದಾಖಲಾಗಿಸಿಕೊಳ್ತಾ ಇದೆ. ಇಲ್ಲಿ 3 ಸಿಕ್ಸರ್ಗಳನ್ನ ಹ್ಯಾಟ್ರಿಕ್ ಸಿಕ್ಸರ್ಗಳನ್ನ ಹೊಡೆದದ್ದೇ ಆದಲ್ಲಿ ಸುದರ್ಶನ್ ಇವರಿಂದ 500 ಪಂಚಮ ಬಾರಿಗೆ ಗಾರ್ಡನ್ನು ಬದಲಾಯಿಸಿಕೊಳ್ಳುತ್ತಾ ಮತ್ತೆ ಸೌರವ್. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಮತ್ತೆ 4 ಓಟದ ಗಳಿಕೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ 45 ಜಮೆಯಾಗ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕೊಂಚ ಮಟ್ಟಿನಲ್ಲಿ ದುಬಾರಿ ಎಸೆತಗಾರಿಕಾ ವಿಭಾಗವನ್ನು ತೋರ್ಪಡಿಸಿಕೊಳ್ತಾ ಇದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಇಲ್ಲಿ ಬಲವಾಗಿ ಬೀಸಿದ್ರು, ಗಾಳಿಯಲ್ಲಿದೆ ಚೆಂಡು, ಮತ್ತೆ 6 ಓಟಗಳು ದಾಖಲಾಗಿಸಿಕೊಳ್ತಾ ಇದೆ. ಉಮೇಶ್ ಒಂದು ಹಂತದಲ್ಲಿ 11 ಸ್ಟಾರ್ ಕಾರ್ಕಳ ತಂಡಕ್ಕೆ ಹೀರೋ ಆಗಿ ಪರಿಣಮಿಸಿಕೊಳ್ತಾ ಇದ್ದಾರೆ. ಇಲ್ಲಿ 51 ಓಟಗಳನ್ನು 2 ಓವರ್ಗಳಲ್ಲಿ ದಾಖಲಾಗಿಸಿಕೊಳ್ತಾ ಇದೆ.